ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭೂಮಿ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ವಾಪಸ್ ಆಗ್ತಾ ಇದ್ದರೆ ಟ್ರೀಟ್ಮೆಂಟಲ್ಲಿ ಇದ್ದಂಥ ಭೂಮಿಯನ್ನು ಛೇಡಿಸ್ತಾ ಭೂಮಿಯನ್ನು ಮತ್ತೆ ಒಂದು ಸಾವಿನ ದವಡೆಗೆ ತಳ್ಳುವುದಕ್ಕೆ ಶಕುಂತಲಾ ಟ್ರೈ ಮಾಡ್ತಿದ್ದಾರೆ. ಕೊನೆಗೂ ಶಕುಂತಲಾ ನಿಜ ಬಣ್ಣ ಏನು ಅನ್ನೋದು ಭೂಮಿ ಮುಂದೆ ಬಯಲಾಗೆ ಹೋಯ್ತಾ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಗೌತಮ್ನ ಜೀವ ಪ್ರಾಣ ಪ್ರಪಂಚ ಅಂತಲೇ ಹೇಳ್ಬೋದು. ಇಲ್ಲಿ ಗೌತಮ್ ಭೂಮಿಯನ್ನು ಉಳಿಸ್ಕೋಬೇಕು ಅಂತ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಇತ್ತ ಕಡೆ ಜಯದೇವ್ ಮತ್ತು ಶಕುಂತಲಾ ಅದೇ ವಿಷಯವನ್ನು ಮಾತನಾಡ್ಕೊತಿದ್ದಾರೆ. ಇಲ್ಲಿ ಭೂಮಿ ಮನೆಯಲ್ಲೂ ಇಲ್ಲ, ಹಾಗೆ ಗೌತಮ್ ಕೂಡ ಮನೆಯಲ್ಲಿಲ್ಲ ಅಂತ ಶಕುಂತಲಾ ಹೇಳಿದಾಗ ನಿಜಕ್ಕೂ ಜಯದೇವ್ಗೆ ಅಚ್ಚರಿ ಆಗುತ್ತೆ. ಏನಿದು ಮನೆಯಲ್ಲೂ ಇಲ್ಲ ಆಫೀಸಲ್ಲೂ ಇಲ್ಲ ಅಂದರೆ ಏನು ಅರ್ಥ ಅಂದಾಗ ಅವನು ಭೂಮಿನ ಕರ್ಕೊಂಡು ಹಾಸ್ಪಿಟಲಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಏನೋ ಹಾಸ್ಪಿಟಲ್ ಅಲ್ಲ, ನಿಜಕ್ಕೂ ಗೌತಮ ಭೂಮಿಯನ್ನು ಎಷ್ಟು ಇಷ್ಟಪಡ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಅಂದಾಗ ಹೌದು ಅವನು ಯಾವತ್ತೂ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ, ಇವತ್ತು ಭೂಮಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾನೆ. ನಿಜವಾಗ್ಲೂ ಅವರಿಬ್ಬರನ್ನ ನೋಡಿದ್ರೆ ಆದರ್ಶ ದಂಪತಿಗಳಿದ್ದಾಗ ಇರ್ತಾರೆ. ಆದರೆ ಖಂಡಿತವಾಗ್ಲೂ ಕೂಡ ಆ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ. ಯಾಕಂದರೆ ಭೂಮಿ ಮನೆಗೆ ಬರ್ತಿದ್ದಾಳೆ ಅಂತ ಹೇಳಿದಾಗ ಏನಿದು ಮೊಮ್ಮಾಗಿದ್ರೆ ಅವಳು ಬದುಕ್ಬಿಟ್ಲ ಅಂತ ಹೇಳಿ ಜಯದೇವ್ ಕೇಳೋದಕ್ಕೆ ಬದುಕೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಜಯದೇವ್? ಯಾಕಂದರೆ ಆಕೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. 4ನೇ ಸ್ಟೇಜಲ್ಲಿದೆ ಅವಳ ಕ್ಯಾನ್ಸರ್, ಅಂದಮೇಲೆ ಖಂಡಿತ ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ ಹೇಳಿ ಅವರು ಆಕೆಯನ್ನು ಕಳಿಸ್ತಿರ್ತಾರೆ. ಹಾಗಂದು ಮಾತ್ರಕ್ಕೆ ನಾನು ಸುಮ್ಮನೆ ಕೂರ್ತೀನಿ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಸುಮ್ಮನೆ ಕೂರೋ ಜಾಯಮಾನೇ ಅಲ್ಲ ನಂದು. ಬರಲಿ ಮನೆಗೆ ಬರ್ತಿದ್ದಾಗೇ ಅವಳು ಏನು ಅನುಭವಿಸ್ತಿದ್ದಾಳೆ, ಅವಳಿಂದ ಬೇರೆಯವ್ರು ಏನು ಅನುಭವಿಸ್ತಿದ್ದಾರೆ ಎಲ್ಲವನ್ನ ಕೂಡ ಚುಚ್ಚಿ ಹೇಳಿ ಅರ್ಥ ಮಾಡಿಸ್ತೇನೆ. ಆಗ ಅವಳೇ ಅಂದ್ಕೊಂಡ್ಬಿಡ್ಬೇಕು ಇಲ್ಲ ಬದುಕೋದು ಬೇಡ ಅಂತ. ಈ ರೀತಿಯಾಗಿ ಅವಳು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಿದ್ದಾಳೆ ಅಂತ ಎಲ್ಲರೂ ಹೇಳ್ತಿದ್ದಾರಲ್ವ. ಟ್ರೀಟ್ಮೆಂಟ್ಗೆ ಸ್ಪಂದನೆ ಸಿಗಬಾರ್ದು, ಅವಳಿಂದ ಆ ರೀತಿ ಮಾಡ್ತೀನಿ ಅಂತ ಹೇಳಿ ಶಕುಂತಲಾ ಹೇಳ್ತಾರೆ. ಸೂಪರ್ ಮಾಮ್, ನೀನು ಮಾತ್ರ ಈ ರೀತಿಯೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ, ಖಂಡಿತ ನೀನೇನು ಹೇಳ್ತೀಯೋ ಅದನ್ನು ನೀನು ಮಾಡು ಅಂತ ಹೇಳಿ ಜಯದೇವ್ ತಿಳಿಸ್ತಾರೆ. ತದನಂತರ ಇಲ್ಲಿ ಭೂಮಿಯನ್ನು ಗೌತಮ್ ಪ್ರತಿದಿನ ಕೂಡ ಒಂದು ಮಗುವಿನ ಹಾಗೆ ನೋಡ್ಕೊತಿದ್ದಾರೆ. ಪ್ರತಿ ಕಾಳಜಿಯನ್ನು ಕೂಡ ಮಾಡ್ತಿದ್ದಾರೆ, ಪ್ರತಿ ಸೇವೆಯನ್ನು ಕೂಡ ಮಾಡ್ತಿದ್ದಾರೆ. ಇದರ ನಡುವೆ ಎಂದೂ ದೇವಸ್ಥಾನಕ್ಕೆ ಹೋಗೋದ ಗೌತಮ್ ಇವತ್ತು ದೇವರ ಮೊರೆ ಹೋಗಿದ್ದಾರೆ ತನ್ನ ಹೆಂಡತಿಗೋಸ್ಕರ ಹೆಂಡತಿಯನ್ನು ಉಳಿಸ್ಕೋಬೇಕು ಅಂತ ಹೇಳಿ. ಜೊತೆಗೆ ಇಲ್ಲಿ ಭೂಮಿ ಕೂಡ ಒಂದು ಮೆಡಿಸಿನ್ಸ್ಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಈ ಕಡೆ ಅಪ್ಪ ಕೂಡ ಭೂಮಿನ ನೋಡ್ಕೊಂಡು ಬಂದು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳು ಹೀಗಿದ್ಲು, ಇವತ್ತು ಹೇಗಾಗಿದ್ದಾಳೆ, ನಿಜಕ್ಕೂ ನನ್ನ ಮಗಳನ್ನ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ಅಂದಾಗ ಹೌದು ನನಗೂ ಸಂಕಟ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ಭೂಮಿ ಮೆಡಿಸಿನ್ಗೆ ಸ್ಪಂದಿಸ್ತಿರೋ ವಿಷಯ ಕೂಡ ಗೊತ್ತಾಗಿದೆ. ಫುಲ್ ಖುಷಿ ಆಗಿಬಿಡ್ತಾರೆ. ನಿಜಕ್ಕೂ ಗೌತಮ ಅಷ್ಟು ಚೆನ್ನಾಗಿ ನೋಡ್ಕೊತಿರೋದ್ರಿಂದನೇ ಭೂಮಿ ಮೆಡಿಸಿನ್ಗೆ ಸ್ಪಂದಿಸೋಕ್ಕಾಗ್ತಿರೋದು. ಜಸ್ಟ್ ಮೆಡಿಸಿನ್ಗೆ ಸ್ಪಂದಿಸಿದ್ರೆ ಖಂಡಿತ ಇದು ಯಾವುದೂ ಕೂಡ ಹುಷಾರಾಗೋದಿಲ್ಲ. ಪ್ರೀತಿ ಜೊತೆಗೆ ಮೆಡಿಸಿನ್ ಸೇರಿದಾಗ ಮಾತ್ರನೇ ಇದೆಲ್ಲವೂ ಕೂಡ ಬಗೆಹರಿಯೋದು. ಇಲ್ಲಿ ಗೌತಮ್ ಪ್ರೀತಿನೇ ಭೂಮಿ ಈ ರೀತಿ ಮೆಡಿಸಿನ್ಗೆ ಸ್ಪಂದಿಸೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅಂತ ಅಪ್ಪ ಹೇಳಿದಾಗ ಹೌದು ನನ್ನ ಮಗಳು ಅಂತ ನನ್ನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದಾಳೆ ಅಂತ ಕೂಡ ಹೇಳ್ತಾರೆ. ಇದೇ ವಿಷಯವನ್ನು ಗೌತಮ್ ಬಳಿ ಕೂಡ ಇಲ್ಲಿ ಹೇಳ್ತಾರೆ. ಅಪ್ಪ ಅಮ್ಮ ನಿಮ್ಮನ್ನು ಪಡೆಯೋದಕ್ಕೆ ನಮ್ಮ ಮಗಳು ಪುಣ್ಯ ಮಾಡಿದ್ಲು, ಎಷ್ಟು ಚೆಂದ ನಮ್ಮ ಮಗಳನ್ನ ನೋಡ್ಕೋತಿದ್ರ ಅಂತ. ಆದರೆ ಗೌತಮ್ಗೆ ಅದು ಯಾವುದೂ ಹೆಚ್ಚುಗಾರಿಕೆ ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ತನ್ನ ಭೂಮಿ ತನ್ನ ಪ್ರಪಂಚನ ಕಾಪಾಡ್ಕೊತಿದ್ದೀನಿ ಅಂತಲೇ ಗೌತಮ್ ಹೇಳ್ತಿದ್ದಾರೆ. ಇತ್ತ ಕಡೆ ಮಲ್ಲಿ ತೊಗೊಳ್ಬೇಕಾಗಿದ್ದಂಥ ಟ್ರೈನಿಂಗ್ ಅವಧಿ ಮುಕ್ತಾಯವಾಗಿದೆ. ಟ್ರೈನಿಂಗ್ ತೊಗೊಂಡು ಆ ಒಂದು ಪೊಲೀಸ್ ಸ್ಟೇಷನಿಂದ ಹೊರ ಬರ್ತಿದ್ದಾಳೆ ಮಲ್ಲಿ. ಆ ಪೊಲೀಸ್ ಅವ್ರ ಹತ್ರ ನನಗೇನೇ ಕಲ್ತಿದ್ದು ಕೂಡ ಇಲ್ಲೇನೆ, ನಿಜವಾಗ್ಲೂ ಕೂಡ ನನಗಿದು ಯಾವುದೂ ಕೂಡ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಎಲ್ಲವೂ ಕೂಡ ಗೊತ್ತಾಯಿತು. ನಿಮ್ಮನ್ನು ಯಾವುದೇ ರೀತಿಯಲ್ಲೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟಂಥ ಜಾಗ ಇದು, ಇದನ್ನು ಮರೆಯೋಕ್ಕಾಗತ್ತಾ ಅಂತ ಹೇಳಿದ್ದೆ. ಎಲ್ಲರೂ ಕೂಡ ಅನ್ಕೋತಾರೆ ಪೊಲೀಸ್ ಸ್ಟ್ರಿಕ್ಟು, ಕೋಪ ಮಾಡ್ಕೋತಾರೆ, ಯಾವಾಗಲೂ ಸಿಟ್ಟಲ್ಲಿರ್ತಾರೆ ಅಂತ. ಬಟ್ ಅವರ ಬದುಕಲ್ಲಿ ಏನು ನಡೀತಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಾನು ಕೂಡ ಹೊರಗಡೆಯಿಂದ ಹಾಗೆ ಅನ್ಕೋತಾ ಇದ್ದೆ, ಬಟ್ ಒಳಗಡೆ ಬಂದ ಮೇಲೆ ಗೊತ್ತಾಗಿದ್ದು ಪೊಲೀಸ್ ಅವರ ಬದುಕು ಎಷ್ಟು ನರಕವಾಗಿರುತ್ತೆ, ಅದನ್ನು ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ. 24 ಗಂಟೆ ಕೂಡ ಡ್ಯೂಟಿ ಮಾಡ್ತಾ ಇರಬೇಕು ಯಾವಾಗ ಬೇಕಂದ್ರೆ. ಆಗ ಇವತ್ತು ಪ್ರಪಂಚ ನೆಮ್ಮದಿಯಾಗಿ ಮಲ್ಕೊಂಡಿದೆ ಅಂದರೆ ಅದು ಪೊಲೀಸ್ ಅವರಿಂದಾನೆ ಅಂತ ಹೇಳಿ ಮಲ್ಲಿ ತಿಳಿಸ್ತಾರೆ. ನಂತರ ಅಲ್ಲಿಂದ ಹೊರಡ್ತಾರೆ. ನಂತರ ಇಲ್ಲಿ ಭೂಮಿ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಮೆಡಿಸಿನ್ಸ್ಗೆ. ಇವ್ರಿಗೆ ಏನೇನು ಮೆಡಿಸಿನ್ಸ್ ಕೊಡಬೇಕಿತ್ತು ಎಲ್ಲ ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದಾಗಿದೆ. ಇನ್ನು ಯಾವುದೇ ರೀತಿಯ ಮೆಡಿಸಿನ್ಸ್ ಕೊಡುವ ಅವಶ್ಯಕತೆ ಇಲ್ಲ. ಈಗ ನೀವು ಇವರನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು, ಡಿಸ್ಚಾರ್ಜ್ ಮಾಡಿ. ಆಲ್ರೆಡಿ ಡಿಸ್ಚಾರ್ಜ್ ಸಮರಿನ ರೆಡಿ ಮಾಡಿಸಿದ್ದೀನಿ ಅಂತ
ಡಾಕ್ಟರ್ ಹೇಳಿದಾಗ ಖಂಡಿತ ಅಂತ ಹೇಳಿ ಇಳಿ ಗೌತಮ ಭೂಮಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಡ್ತಾರೆ. ಭೂಮಿಗಂತೂ ತುಂಬ ಖುಷಿ ಆಗಿಬಿಡುತ್ತೆ, ನಾನು ಮನೆಗೆ ಹೋಗ್ತಿದ್ದೀನಿ ಅಂತ. ಮನೆಯಲ್ಲಿ ಎಲ್ಲರೂ ಕೂಡ ಭೂಮಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇತ್ತ ಕಡೆ ಭೂಮಿ ಎಷ್ಟೊತ್ತಾದರೂ ಕೂಡ ಮನೆಯನ್ನು ತಲುಪೋದೇ ಇಲ್ಲ. ಇದರಿಂದಾಗಿ ಭೂಮಿ ಗೌತಮ್ ಬಳಿ ಏನಿದು ಇಷ್ಟೊತ್ತಾದರೂ ಕೂಡ ಮನೆ ಬರ್ತಾನೆ ಇಲ್ವಲ್ಲ ಅಂತ ಕೇಳಿದಾಗ, ನಾವು ಮನೆಗೆ ಹೋಗ್ತಿಲ್ವಲ್ಲ, ನಾವು ಹೋಗ್ತಿರೋದು ಮೈಸೂರಿಗೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ರ ನೀವು ಮೈಸೂರ್ಗೆ ಅಂತಾಗ? ಹೌದು ಭೂಮಿ ಅವರೇ, ನಿಮ್ಮ ಆಸೆ ಅಂತ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಟಿಪಿಕಲ್ ಹಸ್ಬೆಂಡ್ ಆಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಗೌತಮ್ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಗೌತಮ್ ಭೂಮಿಯನ್ನು ಇಡೀ ಮೈಸೂರನ್ನೇ ತಿರುಗಾಡಿಸ್ತಿದ್ದಾರೆ. ಭೂಮಿಗೆ ಅದು ಕೂಡ ಕನಸಾಗಿತ್ತು, ತನ್ನ ಗಂಡನ ಜೊತೆ ಮೈಸೂರಿಗೆ ಹೋಗಬೇಕು, ಅರಮನೆ ನೋಡಬೇಕು ಅಂತ ಹೇಳಿ. ಹಾಗಾಗಿ ಆ ಒಂದು ಆಸೆಯನ್ನು ಪೂರೈಸುವ ಸಲುವಾಗಿ ಇಲ್ಲಿ ಗೌತಮ ಭೂಮಿಯನ್ನು ಮೈಸೂರಿಗೆ ಕರ್ಕೊಂಡು ಬಂದಿದ್ದಾರೆ. ಇತ್ತ ಕಡೆ ಭೂಮಿ ಮತ್ತು ಗೌತಮ್ ಒಂದು ಒಳ್ಳೆ ಕ್ಷಣಗಳನ್ನು ಸ್ಪೆಂಡ್ ಮಾಡ್ತಿದ್ದಾರೆ. ಇತ್ತ ಕಡೆ ಗೌತಮ್ ತನ್ನ ಹೆಂಡತಿಯನ್ನು ನೋಡಿದೆ ತುಂಬಾ ಖುಷಿ ಪಡ್ತಿದ್ದಾರೆ. ಯಾಕಂದರೆ ತನಗಿರ್ತಕ್ಕಂಥ ಕಾಯಿಲೆಯನ್ನು ಮರೆತು ಗಂಡನ ಜೊತೆ ಮುಕ್ತವಾಗಿ ಸಮಯ ಕಳೀತಿದ್ದಾರೆ ಭೂಮಿ. ತದನಂತರ ಇದು ಅರಮನೆ ಹತ್ರ ಇರ್ತಕ್ಕಂಥದ್ದು. ಈ ಜಟ್ಕ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಮೈಸೂರಿಗೆ ಬಂದು ಅರಮನೆ ನೋಡಿದ ಪೂರ್ತಿ ಅಂತಾನೆ ಅನಿಸೋದಿಲ್ಲ ಅಂತ ಹೇಳಿ ಮೊದಲು ಹೇಳ್ತಾರೆ. ಅದಕ್ಕೆ ಇಲ್ಲಿ ಭೂಮಿ ಕೂಡ ಹೌದು ಅಂತ ಹೇಳಿ ಖುಷಿಯಿಂದ ಹೇಳ್ತಾರೆ. ಜೊತೆಗೆ ನನ್ನ ಆಸೆಯನ್ನು ಪೂರೈಸಿದ್ದಕ್ಕೆ ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಭೂಮಿ ಹೇಳಿದಾಗ, ಏನು ಮಾತಾಡ್ತಿದ್ರ ಭೂಮಿ, ನಿಜಕ್ಕೂ ಗಂಡ ಹೆಂಡತಿ ನಡುವೆ ಈ ರೀತಿ ಥ್ಯಾಂಕ್ಸ್ ಎಲ್ಲ ಬೇಕಾ, ಎಷ್ಟು ಬಾರಿ ಹೇಳುವುದು ನಿಮಗೆ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ಆಗಿಬಿಟ್ಟಿರತ್ತಲ್ವ, ಹಾಗಾಗಿ ಹೇಳಿದೆ ಅಷ್ಟೇ ಅಂತ ಭೂಮಿ ಹೇಳಿದಾಗ, ಇನ್ನು ಮುಂದೆ ಥ್ಯಾಂಕ್ಸ್ ಅದೆಲ್ಲನೂ ಕೂಡ ಹೇಳಬಾರ್ದು ನೀವು ಅಂತ ಹೇಳಿ ಗೌತಮ್ ತಿಳಿಸ್ತಾರೆ. ಸರಿ ಆಯಿತು ಅಂತ ಹೇಳಿ ಗೌತಮ್ ಮತ್ತು ಭೂಮಿ ಮನೆಗೆ ಬಂದಿದ್ದಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಭೂಮಿ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಿದ್ದಾಳೆ. ಮೆಡಿಸಿನ್ಸ್ ಮುಗೀತು ಅಂತ ಹೇಳಿ ಮನೆ ಕಳಿಸಿದ್ದಾರೆ ಅನ್ನೋ ವಿಷಯವನ್ನು ತಿಳಿದಿದ್ದೆ. ನಿಜಕ್ಕೂ ಮನೆಯವರು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಇಲ್ಲಿ ಶಕುಂತಲಾ ಕೂಡ ಖುಷಿ ಪಡ್ತಾರೆ, ಬಟ್ ಖುಷಿ ಪಡೋ ರೀತಿ ನಾಟಕ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿಯಲ್ಲೂ ಭೂಮಿ ಹುಷಾರಾಗಿ ಮನೆಗೆ ಬಂದದ್ದು ಇಷ್ಟ ಆಗಿಲ್ಲ. ಹಾಗಾಗಿ ಇಲ್ಲಿ ಭೂಮಿಯನ್ನು ಮತ್ತೆ ಆ ಒಂದು ಪಾಶಕ್ಕೆ ತಳ್ಳಬೇಕು ಅಂತ ಯೋಚನೆ ಮಾಡಿದಂತಹ ಶಕುಂತಲಾ ಭೂಮಿಯ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ಸೃಷ್ಟಿಸೋದಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಭೂಮಿಯಿಂದ ಗೌತಮ್ಗೆ ತುಂಬ ತೊಂದರೆ ಆಗ್ತದೆ. ಭೂಮಿ ತುಂಬಾ ಟ್ರಬಲ್ ಮಾಡ್ತಿದ್ದಾರೆ ಈ ಮನೆಗೆ ಅನ್ನೋ ರೀತಿಯಲ್ಲಿ. ಜೊತೆಗೆ ತುಂಬಾ ಕಷ್ಟ ಆಗುತ್ತೆ ಇವರನ್ನು ನೋಡ್ಕೊಳ್ಳೋದು ಎಲ್ರಿಗೂ ಕೂಡ ಅನ್ನೋ ರೀತಿಯಲ್ಲಿ ಇಲ್ಲಿ ಶಕುಂತಲಾ ಭೂಮಿಯ ಮನದಲ್ಲಿ ಇಲ್ಲದೇ ಇರ್ತಕ್ಕಂಥ ಭಾವನೆಗಳನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಇಲ್ಲಿ ಭೂಮಿಗೆ ಬದುಕಲೇಬಾರ್ದು ಅನ್ನೋ ರೀತಿಯಲ್ಲಿ ಮಾಡಬೇಕು ಅಂತ ಶಕುಂತಲಾ ಅನ್ಕೋತಾರೆ. ಕೊನೆಗೂ ಶಕುಂತಲಾ ಅನ್ಕೊಂಡಾಗೆ ಆಗತ್ತೆ. ಮೊದಲಲ್ಲಿ ಭೂಮಿ ಅದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಬಟ್ ನಂತರ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ನನ್ನನ್ನು ಟ್ರ್ಯಾಪ್ ಮಾಡ್ತಿರೋ ರೀತಿ, ಯಾವುದೇ ಕಾರಣಕ್ಕೂ ಆ ಟ್ರ್ಯಾಪ್ಗೆ ಬೀಳಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು